ವೀಕ್ಷಕರೇ, ಇದು ನಿಮ್ಮ ಶಬ್ದ. ಕೆಲವರು ನನ್ನಲ್ಲಿ ಹೀಗೂ ಕೇಳ್ತಿದ್ದಾರೆ, ಧರ್ಮಸ್ಥಳದ ಕೇಸಿನ ಬಗ್ಗೆ ನೀವು ಯಾಕೆ ಮಾತಾಡಿಲ್ಲ? ಏನು ಹೇಳಬೇಕೆಂದು ಗೊತ್ತಾಗದೆ ಈ ವಿಡಿಯೋ ಮಾಡ್ತಿದ್ದೀನಿ. ದೂತ ಸಮೀರ್, ಯೂಟ್ಯೂಬರ್, ಧರ್ಮಸ್ಥಳ ಕೇಸಿನ ಬಗ್ಗೆ ವಿಡಿಯೋ ಮಾಡಿ ಈಗ ಹಲವರ ಕೈಯಿಂದ ಬೇಯಿಸಿಕೊಳ್ಳುತ್ತಿದ್ದಾರೆ. ನಾನು ಕೂಡ ಬಯಸಿಕೊಳ್ಬೇಕಾ? ಈ ಬೈಸಾಟದಲ್ಲಿ ಸ್ಯಾಟಲೈಟ್ ಚಾನೆಲ್ ಪವರ್ ಟಿವಿಯ ರಾಕೇಶ್ ಶೆಟ್ಟಿಯದು ಸಮೀರ್ ಬಗ್ಗೆ ಸ್ವಲ್ಪ ಅತಿ ಆಯಿತು. ಅವರಿಗೆ ಸಮೀರ್ ವರದಿಗಾರಿಕೆ ಇಳಿಸಿಲ್ಲ. ಧರ್ಮಸ್ಥಳದ ವಿಷಯದಲ್ಲಿ ವಿಡಿಯೋ ಮಾಡಿದ್ದು ಇಷ್ಟವಾಗಿಲ್ಲ ಅಂದ್ರೆ ಆತನ ವಿರುದ್ಧ ಕಾನೂನು ಕ್ರಮಕ್ಕೆ ಮುಂದಾಗಬೇಕು. ಸಮೀರ್ನ ವಿಡಿಯೋಕ್ಕೂ ಅವನ ತಂದೆ ತಾಯಿಗೂ ಎಂಥ ಸಂಬಂಧ ಇದೆ? ಆದ್ರೆ ಪವರ್ ಟಿವಿಯ ರಾಕೇಶ್ ಶೆಟ್ಟಿ ಸಮೀರ್ನ ಅಪ್ಪ ಅಮ್ಮನನ್ನು, ಅವನ ಧರ್ಮವನ್ನು ಹೀಯಾಳಿಸಿದ್ದಾರೆ, ಬೈದಿದ್ದಾರೆ, ನಿಂದಿಸಿದ್ದಾರೆ. ಇದನ್ನು ಮಾಧ್ಯಮಗಾರಿಕೆ ಎಂದು ಒಪ್ಪಿಕೊಳ್ಬೇಕಾ? ಕುಲಗೆಟ್ಟು ಹೋಗುವಂತೆ, ಮಾಧ್ಯಮ ರಂಗವನ್ನು ಕುಲಗೆಟ್ಟು ಹೋಗುವಂತೆ ಇಂಥವರು ಮಾಡಿಬಿಟ್ಟಿದ್ದಾರೆ. ವೀಕ್ಷಕರೇ, ಯೋಚಿಸಿ ನೋಡಿ. ಒಬ್ಬ ಯೂಟ್ಯೂಬರ್ನ ಧರ್ಮವನ್ನು ತದಕಿ ಅವನ ತಂದೆ ತಾಯಿಯನ್ನು ತೇಜೋವಧೆ ಮಾಡುವುದು, ಇದು ಸಂಭಾವಿತ ಪತ್ರಿಕಾಗಾರಿಕೆ ಆಗಲಿ ಮಾಧ್ಯಮಗಾರಿಕೆ ಆಗಲಿ ಅಲ್ವೇ ಅಲ್ಲ. ಹಾಗಂತ ಈಗ ಸಮೀರ್ ಮಾತ್ರ ಧರ್ಮಸ್ಥಳದ ಸುತ್ತಮುತ್ತ ನೂರಾರು ಹತ್ಯೆಗಳು ಆಗಿವೆ ಎಂದು ವರದಿ ಮಾಡಿದ. ಆ ಕಥೆಯನ್ನು ಸೌಜನ್ಯ ಪರ ಹೋರಾಟಗಾರರು ಮಾತ್ರ ಹೇಳುತ್ತಿರುವುದಾ? ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮಿರೋಡಿ, ಮಾಜಿ ಪೊಲೀಸ್ ಅಧಿಕಾರಿ ಮಟ್ಟಣ್ಣನವರು ಮಾತ್ರ ಹೇಳ್ತಿರುವುದಾ? ಇಂದು ಇಂಗ್ಲಿಷ್, ಹಿಂದಿ, ಮಲಯಾಳಂ ಹೀಗೆ ಬಹುಭಾಷಾ ಮಾಧ್ಯಮಗಳು ಧರ್ಮಸ್ಥಳದ ಒಂದೊಂದೇ ಕಥೆಯನ್ನ ಬಿಡಿಸಿಡುತ್ತಿವೆ ಜನರ ಮುಂದೆ ಯೂಟ್ಯೂಬ್ ಮೂಲಕ. ಇವೆಲ್ಲ ಇದ್ದು ಕೂಡ ರಾಕೇಶ್ ಶೆಟ್ಟಿ ಅವರು ಸಮೀರ್ನನ್ನು ಹಿಡಿದು ಅಪ್ಪ ಅಮ್ಮನನ್ನು ಅವಶ್ಯವಾಗಿ ನಿಂದಿಸಿದ್ದಾರೆ. ಇದು ಯಾಕೆ? ಒಬ್ಬ ಮಾಧ್ಯಮ ಕರ್ಮಿ, ಒಬ್ಬ ಪತ್ರಕರ್ತ ಅಸಂಭಾವಿತತೆಯ ಈ ಮಟ್ಟಕ್ಕೂ ಹೋಗಲು ಯಾಕೆ ರೆಡಿ ಆಗುತ್ತಾನೆ? ಅದಕ್ಕಿರುವ ಕಾರಣಗಳೇನು ನೋಡಿ. ಪತ್ರಕರ್ತ ಯಾವತ್ತೂ ನಿಷ್ಪಕ್ಷವಾಗಿದ್ದು ಸುದ್ದಿಯನ್ನು ಜನರಿಗೆ ತಿಳಿಸುವುದು ಮಾತ್ರ ಅವನ ಕರ್ತವ್ಯ ಆಗಿದೆ. ತನ್ಗಾಗದವರನ್ನು ಕಂಡವರನ್ನು ಬೈಯುತ್ತಾ ಕೂತ್ರೆ ಅದು ಹೇಗೆ ಮಾಧ್ಯಮಗಾರಿಕೆ ಆಗುತ್ತೆ? ಧರ್ಮಸ್ಥಳದಲ್ಲಿ ಕಾಣೆಯಾಗಿದ್ದಾರೆ ಎನ್ನಲಾದ ಯುವತಿಯರ ಕಥೆಗಳ ಜಾಲವನ್ನು ಬಿಡಿಸುವುದಕ್ಕೆ ಪೊಲೀಸರಿದ್ದಾರೆ, ತನಿಖಾ ಸಂಸ್ಥೆಗಳಿವೆ. ಈಗ SIT ರೆಡಿಯಾಗಿದೆ. ಒಂದು ವೇಳೆ ರಾಕೇಶ್ ಶೆಟ್ಟಿ ಅಂತವರು ಬೈಯುವುದು ತಮ್ಮ ವ್ಯೂಸ್ ಅನ್ನು ಹೆಚ್ಚಿಸುವುದಕ್ಕಾಗಿದ್ದರೆ ಸ್ಪಷ್ಟವಾಗಿ ಹೇಳ್ತೇನೆ, ಕೇಳಿ, ಅದು ಪೀತ ಮಾಧ್ಯಮಗಾರಿಕೆಯಾಗಿದೆ. ಧರ್ಮಸ್ಥಳದ ಸುದ್ದಿ ಎಷ್ಟು ವಿಸ್ತರಿಸಿದೆ ಅಂದ್ರೆ കേരളದಲ್ಲಿ ಕೂಡ ಈಗ ധർമ്മസ്ഥലದ വിരുദ്ധ കേസ് നീട്ടലാಗಿದೆ. വീരേന്ദ്ര ഹെഗ്ഡെ എന്ന് പറഞ്ഞ ആൾക്ക് ഈ നമ്മുടെ സ്ഥലത്തിൻ്റെ മുകളിൽ കണ്ണ് വീഴുന്നത്, അതായത് നിങ്ങളുടെ അച്ഛൻ അപകടത്തിൽ മരിച്ചുവെന്ന് അവിടെ കർണാടക പോലീസ് എടുത്തൊരു കേസ് ഇവിടെ നിങ്ങൾ വീണ്ടും പറയുകയാണല്ലോ. ಕೇರಳದ ತಲಪರಂಬುವಿನಲ್ಲಿ ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆಯವರ ವಿರುದ್ಧ ಅನೀಸ್ ಎಂಬ ವ್ಯಕ್ತಿ ದೂರು ನೀಡಿದ್ದಾರೆ. ಅವರಪ್ಪನ ಆಕ್ಸಿಡೆಂಟ್ ಕಮ್ ಮರ್ಡರ್ ಕೇಸ್. ಅದು ತುಂಬಾ ಮೊದಲು ಅಂದ್ರೆ 2018ರಲ್ಲಿ ಮೂಡಬಿದಿರೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಅವರಪ್ಪನನ್ನು ಆಕ್ಸಿಡೆಂಟ್ ಮಾಡಿ ಕೊಲ್ಲಲಾಗಿತ್ತು. ಅನೀಸ್ ಹೇಳ್ತಾರೆ. ಅನೀಸ್ರದ್ದು ಬೆಳ್ತಂಗಡಿ ತಾಲೂಕಿಗೆ ವಲಸೆ ಬಂದ ಕುಟುಂಬವಾಗಿತ್ತು. ಅನೀಸ್ ಹೇಳುವ ಪ್ರಕಾರ ಧರ್ಮಸ್ಥಳದವರು ಕೇಳಿದಾಗ ತಮ್ಮ ಭೂಮಿಯನ್ನು ಅವರು ಧರ್ಮಸ್ಥಳಕ್ಕೆ ಬಿಟ್ಟು ಕೊಟ್ಟಿಲ್ಲ ಎನ್ನುವ ಕಾರಣಕ್ಕೆ ಅವರ ತಂದೆಯನ್ನು ಆಕ್ಸಿಡೆಂಟ್ ಮಾಡಿ ಕೊಲ್ಲಲಾಗಿದೆ. ಕೇರಳದಿಂದ ಬಹಳ ಹಿಂದೆ ಅವರ ಅಜ್ಜನ ಕಾಲದಲ್ಲಿ ವಲಸೆ ಬಂದ ಈ ಕುಟುಂಬಕ್ಕೆ ಸರ್ಕಾರದ ಅಕ್ರಮ ಸಕ್ರಮದಲ್ಲಿ ಸಿಕ್ಕಿದ್ದ ಜಾಗವನ್ನು ಬಲವಂತದಿಂದ ಕಿತ್ತುಕೊಳ್ಳಲಾಗಿದೆ. ತಮಗೆ ಮನಸ್ಸಿಲ್ಲದಿದ್ರು 45 ಎಕರೆ ಭೂಮಿ ಹೋಯಿತು ಎಂದು ಅವರು ಮಾಧ್ಯಮದ ಮುಂದೆ ಗೋಗರಿದಿದ್ದಾರೆ. ಈಗ ಕೇಸನ್ನು ಕೊಟ್ಟಿದ್ದಾರೆ. ಅನೀಸ್ ಏನು ಹೇಳ್ತಾರೋ, ಇದರಲ್ಲಿ ಸತ್ಯ ಇದೆಯೋ ಸುಳ್ಳೆಷ್ಟಿದೆಯೋ ತನಿಖೆಯಿಂದಲೇ ಗೊತ್ತಾಗಬೇಕು. ನಮ್ಗೆ ಗೊತ್ತಿಲ್ಲ. ಧರ್ಮಸ್ಥಳ ಪ್ರಕರಣ ಅಂತಾರಾಜ್ಯವಾಗಿ ವಿಸ್ತರಿಸಿಕೊಳ್ಳುತ್ತಿರುವಾಗ ಸಮೀರ್ ಎಂಬವರ ಅಪ್ಪ ಅಮ್ಮನನ್ನು ಬೊಟ್ಟು ಮಾಡಿ ನಿಂದಿಸುತ್ತಾರೆ. ಇವೆಲ್ಲವನ್ನು ಗಮನಿಸುವಾಗ ಯಥಾರ್ಥವಾದ ಪತ್ರಕರ್ತರಿಗೆ, ಮಾಧ್ಯಮದವರಿಗೆ ನೋವಾಗಬೇಕು. ಪತ್ರಕರ್ತರಿಗೆ ಇರುವುದು ಮಾಧ್ಯಮ ಧರ್ಮ. ನೋಡಿ, ಈಗ ಸಮೀರ್ ಸೌಜನ್ಯ ಪ್ರಕರಣದಲ್ಲಿ ವರದಿ ಮಾಡಿದ್ದಾರೆ. ನನಗೂ ಸಮೀರ್ ವರದಿಗಾರಿಕೆ ಅಷ್ಟಾಗಿ ಹಿಡಿಸುವುದಿಲ್ಲ. ಹಾಗಂತ ಅದು ಬೈಯಲೇಬೇಕಾದಂತಹದ್ದು ಖಂಡಿತ ಅಲ್ಲ. ಯಾಕಂದ್ರೆ ನ್ಯಾಯ ಕೇಳಿದ್ದಾರೆ. ನ್ಯಾಯ ಎನ್ನುವುದು ಎಲ್ಲರೂ ಬಯಸುವುದೇ ಆಗಿದೆ. ಈ ಪ್ರಕರಣದಲ್ಲಿ ಎಲ್ಲರೂ ದಾಖಲೆ ಸಾಕ್ಷ್ಯ ಇದೆ ಅಂತ ಹೇಳಿಕೊಳ್ಳುತ್ತಾ ಯೂಟ್ಯೂಬ್ನಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಅವರೆಲ್ಲರನ್ನು ರಾಕೇಶ್ ಶೆಟ್ಟಿಗೆ ಬೈಯಲು ಸಾಧ್ಯನಾ? ಅಪ್ಪ ಅಮ್ಮನಿಗೆ ಬೈತಾರಾ? ಸಮೀರ್ ಒಬ್ಬ ಮುಸ್ಲಿಂ ಹುಡುಗ ಎನ್ನುವ ಕಾರಣಕ್ಕೆ ಅವನ ತಂದೆ ತಾಯಿಗೆ ಇವರು ಬೈಬೇಕಿತ್ತ? ಅಲ್ಲ, ಅವ್ರು ಬಳಸಿದ ಭಾಷೆ ಎಷ್ಟು ಕೆಟ್ಟದ್ರಿ.
ಗಿರೀಶ್ ಮಟ್ಟಣ್ಣ, ಮಹೇಶ್ ತಿಮ್ರೋಡಿ ಅವರನ್ನು ಸರ್ ಅಂತಲ್ಲ ಅಪ್ಪ ಅಂತ ಕರಿ ಅಂತ ಹೇಳ್ತಾರೆ ಈ ರಾಕೇಶ್ ಶೆಟ್ಟಿ. ಹಲ್ಕ ನನ್ನ ಮಗನೇ ಎಂದು ಕೂಗ್ತಾರೆ. ಇವರು ಪತ್ರಕರ್ತರ, ಇವರು ಮಾಧ್ಯಮದವರ. ರಾಕೇಶ್ ಶೆಟ್ಟಿ ಬಗ್ಗೆ ಅನುಕಂಪ ಹುಟ್ಟುತ್ತಿದೆ. ಯಾಕಂದ್ರೆ ನಮ್ಮ ಮಾಧ್ಯಮ ಅನುಭವದಲ್ಲಿ ಇಂತಹದ್ದನ್ನು ಒಪ್ಪಿಕೊಳ್ಳಲು ಕಷ್ಟ ಇದೆ. ಇನ್ನು ಸೌಜನ್ಯ ಕಾಣೆಯಾಗಿರುವ ಪ್ರಕರಣವಿರಲಿ, ಈಗ ಅನಾಮಧೇಯ ವ್ಯಕ್ತಿ ಪ್ರತ್ಯಕ್ಷವಾಗಿ ತಾನು ಹೂತಿರುವ ಹಣಗಳನ್ನು ಹೊರತೆಗೆದುಕೊಳ್ಳುತ್ತೇನೆ ಎಂದು ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರತ್ಯಕ್ಷಗೊಂಡು ಹೇಳಿಕೆ ನೀಡಿದ ವಿಚಾರವೇ ಇರಲಿ, ಆನಂತರ ಸರ್ಕಾರ ಪ್ರಕರಣದ ತನಿಖೆಗೆ SIT ನೇಮಕಗೊಳಿಸಿದ ವಿಚಾರವೇ ಇರಲಿ, ಅವೆಲ್ಲ ಸಾಮಾನ್ಯ ನ್ಯಾಯ ಪ್ರಕ್ರಿಯೆಯ ಒಂದು ಭಾಗವಾಗಿದೆ. ಅದು ಮುಂದುವರಿಯಲಿ, ನ್ಯಾಯ ಸಿಗಲಿ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ. ಆದ್ರೆ ಇಂಥ ಸುದ್ದಿಯನ್ನು ಮಾಧ್ಯಮದವರು ವರದಿ ಮಾಡ್ತಾರೆ, ವಿಶ್ಲೇಷಣೆ ಮಾಡ್ತಾರೆ, ಅವೆಲ್ಲ ಸಹಜವಾಗಿದೆ. ಏನೇ ಇದ್ರೂ ಸೌಜನ್ಯ ಧರ್ಮಸ್ಥಳದಲ್ಲಿ ಕಾಣೆಯಾಗಿದ್ದು ನಿಜ ತಾನೆ. ಈಗ ಹಲವರು ಹೇಳುವ ಪ್ರಕಾರ ಅಲ್ಲಿ ಹಲವು ಹೆಣ್ಣು ಮಕ್ಕಳು ಕಾಣೆಯಾಗಿದ್ದಾರೆ. ಒಬ್ಬೊಬ್ಬರೇ ಒಂದೊಂದು ಪ್ರಕರಣವನ್ನು ಎತ್ತಿಕೊಂಡು ಮಾತಾಡತೊಡಗಿದ್ದಾರೆ. ಇವೆಲ್ಲ ಸಮೀರ್ ವರದಿ ಮಾಡಿದ ನಂತರ ಆಗಿರುವ ಬೆಳವಣಿಗೆ ಎಂದರೆ ನೀವು ಒಪ್ಪಲ್ಲ, ನಾವು ಒಪ್ಪಲು ಸಾಧ್ಯ ಇಲ್ಲ. ಹಾಗಿದ್ರೆ ಈಗಿನ ಬೆಳವಣಿಗೆ ಎಲ್ಲಿಂದ ಶುರುವಾಯಿತು? ನಿಜಕ್ಕೂ ಧರ್ಮಸ್ಥಳ ಕೇಸಿನ ತಿರುವೆ ಬೆಂಗಳೂರಿನಿಂದ ಬಂದ ಕೆಲವು ವಕೀಲರ ತಂಡ SPಗೆ ದೂರು ಕೊಟ್ಟ ನಂತರ ಆಗಿತ್ತು. ಅವರ ಮೂಲಕವಾಗಿ ಪ್ರತ್ಯಕ್ಷವಾದ ಹೆಸರು ಹೇಳಿಕೊಳ್ಳದ ವ್ಯಕ್ತಿ ಧರ್ಮಸ್ಥಳದ ದೌರ್ಜನ್ಯ, ಕೊಲೆಗಳು, ಅದರ ಕತೆ, ತಾನು ಹೂತಿರುವ ಹಣಗಳನ್ನು ಹೊರತೆಗೆದುಕೊಡುತ್ತೇನೆ ಎಂದು ಮ್ಯಾಜಿಸ್ಟ್ರೇಟರ ಮುಂದೆ ಹೇಳಿಕೆ ನೀಡಿದ್ದರಿಂದಾಗಿತ್ತು ಈ ತಿರುವುಗಳೆಲ್ಲ. ಅದಕ್ಕಿಂತ ಮೊದಲು ಇಲ್ಲಿ ಸೌಜನ್ಯ ಪರ ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ ಮುಂದಾಳುತ್ವದಲ್ಲಿ ಸೌಜನ್ಯ ಪರ ಹೋರಾಟವು ನಡೆದಿತ್ತು ಎಂದು ಎಲ್ಲರಿಗೂ ಗೊತ್ತಿದೆ. ರಾಕೇಶ್ ಶೆಟ್ಟಿಯವರು ಸಮೀರ್ನ ತಂದೆ ತಾಯಿಯನ್ನು ಬೈದು ಏನು ಗುಡ್ಡೆ ಹಾಕ್ತಾರೆ? ಹೀಗೆ ಬೈದು ಬಾಯಿ ಮುಚ್ಚಿಸುವ ಕಾಲ ಇದ? ಈ ಎಲ್ಲ ಹಂತವನ್ನು ಈಗ ದಾಟಿ ಅದು ಬೆಳೆದು ನಿಂತಿದೆ. ರಾಜ್ಯ ಸರ್ಕಾರದಿಂದ CIT ಬಂದಿದೆ. ಕೇರಳದಿಂದ ಇನ್ನು ಏನು ಬರ್ತದೋ ಗೊತ್ತಿಲ್ಲ. ಯಾರು ಎಂಥವ್ರು ಎಷ್ಟೇ ಬಲಿಷ್ಠ ಇದ್ರೂ ಕೂಡ ಯಾರಿಗೂ ಸತ್ಯ ನ್ಯಾಯದ ಬಾಯಿ ಮುಚ್ಚಿಡಕ್ಕಾಗಲ್ಲ ಎಂಬುದು ಕೂಡ ಸತ್ಯವೇ ಆಗಿದೆ. ಯಾಕೆಂದ್ರೆ ಸತ್ಯಕ್ಕೆ ಸ್ವಯಂ ಬಹಿರಂಗಗೊಳ್ಳುವ ಶಕ್ತಿ ಇದೆ. ಎಲ್ಲದಕ್ಕೂ ಟೈಮ್ ಅಂತೊಂದಿರುತ್ತದೆ, ಟೈಮ್ ಬರಬೇಕಷ್ಟೆ. ಪತ್ರಕರ್ತರ ವಿಚಾರದಲ್ಲಿ ಹೇಳುವುದಾದ್ರೆ, ಒಬ್ಬ ಪತ್ರಕರ್ತ ಅಥವಾ ಮಾಧ್ಯಮದ ಸತ್ಯಾನ್ವೇಷಕನಂತಿರುತ್ತಾನೆ. ಸಮಾಜಕ್ಕೆ ನ್ಯಾಯ ಸಿಗಬೇಕು, ಮನಿತರಿಗೆ ನ್ಯಾಯ ಸಿಗಬೇಕು, ದೌರ್ಜನ್ಯದ ವಿರುದ್ಧ ಧ್ವನಿ ಎತ್ತಬೇಕು. ಇದುವೇ ಅವನ ಕರ್ಮ ಆಗಿದೆ, ಧರ್ಮವೂ ಆಗಿದೆ. ಅದಕ್ಕಾಗಿ ಆತ ಶ್ರಮಿಸಬೇಕಾಗುತ್ತದೆ, ಶ್ರಮಿಸ್ತಾನೆ. ಪ್ರಕರಣಗಳಲ್ಲಿ ತೀರ್ಪನ್ನು ನ್ಯಾಯಾಲಯ ಕೊಡಬೇಕು, ಪೊಲೀಸರಿಂದ ತನಿಖೆ ಆಗಬೇಕು. ಅದರಂತೆ ಪತ್ರಕರ್ತ ಸುದ್ದಿಯನ್ನು ಜನರ ಮುಂದಿಡಬೇಕು. ಇದು ಅವರವರ ಕರ್ತವ್ಯಗಳು. ಸಮೀರ್ನ ತಂದೆ ತಾಯಿಯನ್ನು ಬೈಯುತ್ತಿರುವ ರಾಕೇಶ್ ಶೆಟ್ಟಿ ಅವರಿಗೆ ಪವರ್ ಇರಬೇಕು, ಅವರ ಪವರ್ ಟಿವಿಯಲ್ಲಿ. ಆದರೆ ಆ ಪವರ್ ನ್ಯಾಯಕ್ಕಿಂತ ಮೇಲ್ಪಟ್ಟ ಪವರ್ ಆಗುವುದೇ ಇಲ್ಲ, ನೆನಪಿರಲಿ. ವೀಕ್ಷಕರೇ, ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಕಮೆಂಟ್ ಮಾಡಿ. ನಾನು ಅರ್ಫ ಮುಂಚಿ. ಜೈ ಹಿಂದ್.